ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಪೊಲೀಸರಿಂದಲೇ ಸಾಥ್. ಹತ್ಯೆಗೆ ಪೊಲೀಸ್ ಇಲಾಖೆಯ ಮಾಹಿತಿ ಸೋರಿಕೆ ಕಾರಣನ ಅನ್ನೋದು ಪ್ರಶ್ನೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ. ಸುಹಾಸ್ ಮೇಲೆ ದಾಳಿ ಆಗತ್ತೆ ಅನ್ನೋ ಮಾಹಿತಿ ಪೊಲೀಸರಿಗಿತ್ತು. ಸುಹಾಸ್ ಬಳಿ ಆಯುಧ ಇಲ್ಲ ಅನ್ನೋದು ಹಂತಕರಿಗೆ ಹೇಗೆ ಗೊತ್ತಾಯ್ತು? ಯಾವುದೇ ಆಯುಧ ಇಲ್ಲ ಅನ್ನೋ ಮಾಹಿತಿ ಪೊಲೀಸರಿಗೆ ಗೊತ್ತಿತ್ತು. ಪೊಲೀಸರಿಂದ ಮಾಹಿತಿ ಸೋರಿಕೆಯಾಗಿ ಈ ರೀತಿಯ ಹತ್ಯೆ ಆಗಿದೆ. ಪೊಲೀಸ್ ಇಲಾಖೆಯ ಒಳಗಿನಿಂದಲೇ ಮಾಹಿತಿ ಅನ್ನೋದು ಹೋಗಿದೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸ್ಫೋಟಕ ಆರೋಪವನ್ನು ಮಾಡಿರೋದು. ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸುವಂತೆ ಆಗ್ರಹವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆಯೇ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಯಾಕಂದ್ರೆ ಮುಂಚಿತವಾಗಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇತ್ತು. ಸುಹಾಸ್ ಬಳಿ ಯಾವುದೇ ರೀತಿಯಾದಂಥ ಮಾರಕಾಸ್ತ್ರ ಇಲ್ಲ ಅನ್ನೋದು ಪೊಲೀಸರಿಗೆ ಮಾತ್ರ ಗೊತ್ತಿತ್ತು. ಅದು ಹೇಗೆ ಹಂತಕರಿಗೆ ಗೊತ್ತಾಯಿತು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇದು ಪೊಲೀಸರಿಂದಲೇ ಲೀಕ್ ಆಗಿರುವಂಥ ಮಾಹಿತಿ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರೋದು. ಹತ್ಯೆ ನಡೆದಿದೆ. ಇವತ್ತು ಬೆಳಿಗ್ಗೆ ಎಜೆ ಆಸ್ಪತ್ರೆಯಿಂದ ಸುಮಾರು 9:09 ಒಳಗಡೆ ಇಲ್ಲಿಂದ ಅವರ ಅಂತಿಮ ದರ್ಶನ ಇಲ್ಲಿ ಯಾರೆಲ್ಲ ಕಾರ್ಯಕರ್ತರು ನಡೆಸಲಿಕ್ಕಿದ್ದಾರೆ ನಡೆಸಿದ ನಂತರ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು BC ರೋಡಿನ ಮೂಲಕ ಕಾರಿಂಜ, ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿರ್ತಕ್ಕಂಥ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮೆರವಣಿಗೆ ನಡೀಲಿಕ್ಕಿದೆ. ಇದರಲ್ಲಿ ಕಾರ್ಯಕರ್ತರು ಭಾಗವಹಿಸಲಿಕ್ಕಿದ್ದಾರೆ. ಆ ಮೂಲಕ ಅಲ್ಲಿ ಅವರ ಕುಟುಂಬದ ಸದಸ್ಯರ ಜೊತೆ ಎಲ್ಲ ಸೇರಿಕೊಂಡು ಏನು ಹಿಂದೂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೀಲಿಕ್ಕಿದೆ. ಖಂಡಿತವಾಗಿಯೂ ಏನು ಶಾಂತಿಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ಇಲ್ಲಿಂದ ಪೊಲೀಸರು ಇವತ್ತು ಅವರು ಹೇಳಿದ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ. ಖಂಡಿತವಾಗಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಸಾವಿರಾರು ಜನ ಕಾರ್ಯಕರ್ತರು, ನಿನ್ನೆನೂ ಸಾವಿರಾರು ಜನ ಕಾರ್ಯಕರ್ತರು ಅವರ ಘಟನೆ ನಡೆದಂಥ ನೋಡಿ, ಶಾಸಕ ಹರೀಶ್ ಪೂಂಜಾ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದಲೇ ಮಾಹಿತಿ ಅನ್ನೋದು ಲೀಕ್ ಆಗಿದೆ ಅಂತ ಪೊಲೀಸ್ ಇಲಾಖೆಯ ಮೇಲೆಗೆ ಒಂದು ಆರೋಪವನ್ನು ಮಾಡ್ತಾ ಇರೋದು. ನೋಡಿ, ಈ ಪ್ರಕರಣದಲ್ಲಿ ಮುಂಚಿತವಾಗಿ ಸುಹಾಸ್ ಶೆಟ್ಟಿಯನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ, ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ರು ಕೂಡ ಯಾಕೆ ಅಲರ್ಟ್ ಆಗಿರಲಿಲ್ಲ ಅನ್ನೋದೊಂದು ಪ್ರಶ್ನೆ ಇತ್ತು. ಪೊಲೀಸ್ ಇಲಾಖೆಯವರು ಈ ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿರಲಿಲ್ವಾ? ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೆಕ್ಸ್ಟ್ ಟಾರ್ಗೆಟ್, ಫಿನಿಶ್ ಈ ಥರದ್ದೆಲ್ಲವನ್ನೂ ಪೋಸ್ಟ್ ಹಾಕಿದ್ರು ಪೊಲೀಸ್ ಇಲಾಖೆ ಯಾಕೆ ಇಲ್ಲಿ ತನ್ನ ಕಾರ್ಯವನ್ನು ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು. ಈ ಅನುಮಾನಗಳ ಬೆನ್ನಲ್ಲೇನೆ ಹರೀಶ್ ಪೂಂಜಾ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯಿಂದಲೇ ಮಾಹಿತಿ ಲೀಕ್ ಆಗಿದೆ. ಸುಹಾಸ್ ಶೆಟ್ಟಿ ಬಳಿ ಯಾವುದೇ ಮಾರಕಾಸ್ತ್ರಗಳು ಇರಲಿಲ್ಲ, ತನ್ನ ಜೀವವನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ, ಉಳಿಸಿಕೊಳ್ಳೋದಕ್ಕೆ, ಆತ್ಮರಕ್ಷಣೆಗೆ ಅಂತ. ಈ ಮಾರಕಾಸ್ತ್ರ ಇರಲಿಲ್ಲ ಸುಹಾಸ್ ಶೆಟ್ಟಿ ಬಳಿ ಅನ್ನೋದು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರ ಗೊತ್ತಿತ್ತು. ಆದರೆ ಅದು ಹೇಗೆ ಹಂತಕರಿಗೆ ಗೊತ್ತಾಗತ್ತೆ? ಹೇಗೆ ಬಂದು ಅಟ್ಯಾಕ್ ಮಾಡ್ತಾರೆ? ಇಲ್ಲಿ ಪೊಲೀಸ್ ಇಲಾಖೆಯಿಂದಲೇ ಮಾಹಿತಿ ಲೀಕ್ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ತನಿಖೆಯನ್ನು NIA ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಪ್ರಕರಣದ ತನಿಖೆ NIAಗೆ ವಹಿಸಬೇಕು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಬ್ಯೂರೋಗೆ ಒಪ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರು. ಆದರೆ ಈಗ ಸಾಕಷ್ಟು ಪ್ರಶ್ನೆ ಇರುವಂಥದ್ದು, ಈ ಪ್ರಕರಣದ ತನಿಖೆಯನ್ನು ಹೇಗೆ ಮಾಡ್ತಾರೆ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಯಾವ ರೀತಿಯಾದಂಥ ಉತ್ತರ ಸಿಗುತ್ತೆ ಇದರಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸಾಕಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಇದೆ. ಸೆಕ್ಯೂರಿಟಿ ಯಾಕಿರಲಿಲ್ಲ, ಪೊಲೀಸ್ ಇಲಾಖೆಯ ವೈಫಲ್ಯವೋ ಅಥವಾ ಸುಹಾಸ್ ಶೆಟ್ಟಿ ನೆಗ್ಲೆಕ್ಟ್ ಮಾಡಿದ್ರೋ ಏನು ಎತ್ತ ಅಂತ ಇದೆಲ್ಲದರ ನಡುವೆಯಲ್ಲಿ ಗಂಭೀರವಾದಂಥ ಆರೋಪ ಪೊಲೀಸ್ ಇಲಾಖೆ ಮೇಲೆ ಬರ್ತಾ ಇರೋದು. ಪೊಲೀಸ್ ಇಲಾಖೆಯಿಂದನೇ ಮಾಹಿತಿ ಲೀಕ್ ಆಗಿದೆ ಅಂತ. ಸೊ ಇಲ್ಲಿವರೆಗೂ ಏನೆಲ್ಲ ಅನುಮಾನಗಳು, ತನಿಖೆ ಹೇಗೆ ನಡೀತಾ ಇದೆ ಅಂತ ಆದಿತ್ಯ? ನೀತಿ ಈ ಬಗ್ಗೆ ಒಂದು ಆರೋಪವನ್ನ ಮಾಡಿರುವಂತವರು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಆರೋಪ ಏನು ಅಂದ್ರೆ
ಸುಹಾಸ್ ಶೆಟ್ಟಿಯ ಬಳಿಯಲ್ಲಿ ಯಾವುದೇ ರೀತಿಯ ಒಂದು ಮಾರಕಾಯುಧಗಳು ಇಲ್ಲ ಅಥವಾ ಶಸ್ತ್ರಗಳು ಇಲ್ಲ ಅನ್ನುವಂತ ಮಾಹಿತಿ ಹಂತಕರಿಗೆ ಗೊತ್ತಾಯಿತು. ಅದೇ ಕಾರಣಕ್ಕೋಸ್ಕರ ಸುಮಾರು 6 ಜನ, ಅವನೊಟ್ಟಿಗೆ ಸುಮಾರು 5 ಜನ ಇದ್ರು ಕೂಡ ಇವರು 6 ಜನ ತಂಡಗಳಾಗಿ ಬಂದು ಆತನ ಮೇಲೆ ಸಿನಿಮಾ ಶೈಲಿಯಲ್ಲಿ ಒಂದು ಅಟ್ಯಾಕ್ ಅನ್ನ ಮಾಡ್ತಾರೆ. ಇವರ ಧೈರ್ಯ ಏನು ಅಂದ್ರೆ ಇವರಿಗೆ ಮೊದಲೇ ಗೊತ್ತಿತ್ತು ಆತನ ಕೈಯಲ್ಲಿ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ಇಲ್ಲ ಅನ್ನುವಂಥದ್ದು. ಮತ್ತು ಪೊಲೀಸ್ ಇಲಾಖೆ ಈ ಹಿಂದೆಯಿಂದಲೂ ಕೂಡ ಸುಹಾಸ್ ಶೆಟ್ಟಿಯ ವಾಹನವನ್ನ ಪದೇ ಪದೇ ತಪಾಸಣೆ ಮಾಡ್ತಾ ಇದ್ರು. ಆತನ ರಕ್ಷಣೆಗೋಸ್ಕರ ಇದ್ದಂತ ಎಲ್ಲ ಒಂದು ಆಯುಧಗಳನ್ನು ಕೂಡ ತೆರವು ಮಾಡ್ತಾ ಇದ್ರು. ಒಂದು ದೊಣ್ಣೆಯನ್ನು ಕೂಡ ಅವನ ಬಳಿ ಇಟ್ಟುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿ ಇತ್ತು ಈತನ ಮೇಲೆ ಅಟ್ಯಾಕ್ ಆಗುತ್ತೆ, ಆದ್ರೂ ಕೂಡ ಪೊಲೀಸ್ ಇಲಾಖೆ ರಕ್ಷಣೆ ಕೊಟ್ಟಿಲ್ಲ ಅನ್ನೋ ರೀತಿಯ ಒಂದು ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯಿಂದಲೇ ಈ ತರ ಒಂದು ಮಾಹಿತಿ ತೋರಿಕೆ ಆಗಿದೆ. ಆತನ ಬಳಿ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ಇಲ್ಲ, ಈ ಕಾರಣದಿಂದ ಆತನ ಮೇಲೆ ಅಟ್ಯಾಕ್ ಅನ್ನ ಮಾಡಬಹುದು, ಈಸಿಯಾಗಿ ಹತ್ಯೆ ಮಾಡಬಹುದು ಅನ್ನುವಂತ ರೀತಿಯ ಒಂದು ಮಾಹಿತಿ ಪೊಲೀಸ್ ಇಲಾಖೆಯಿಂದ ತೋರಿಕೆ ಆಗಿದೆ. ಕಾರಣ ಏನು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಮುಸಲ್ಮಾನ್ ಅಧಿಕಾರಿಗಳಿದ್ದಾರೆ. ಈ ಮುಸಲ್ಮಾನ್ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅವರ ಒಂದು ಮಾಹಿತಿಯ ತೋರಿಕೆಯಿಂದಾಗಿ ಈ ತರ ಆಗಿದೆ. ಹಾಗಾಗಿ ಇದನ್ನ ರಾಜ್ಯ ಸರ್ಕಾರದ ಮೇಲೆ ನಮ್ಗೆ ಭರವಸೆ ಇಲ್ಲ. NIA ಬಹಳ ಗಂಭೀರವಾಗಿ ಪರಿಗಣಿಸಬೇಕು. NIA ಬಂದು ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಏನು ಈಗ ಹರೀಶ್ ಪೂಜಾ ಆರೋಪ ಮಾಡಿದಾರೋ ಪೊಲೀಸ್ ಇಲಾಖೆಯ ಒಂದು ಕುಮ್ಮಕ್ಕು ಇದೆ, ಅವರಿಂದ ಮಾಹಿತಿ ತೋರಿಕೆಯಾಗಿದೆ ಅನ್ನುವಂಥ ವಿಚಾರವನ್ನ NIA ಬಂದು ತನಿಖೆ ಮಾಡಬೇಕು ಅನ್ನುವಂತ ರೀತಿಯ ಒಂದು ಆರೋಪವನ್ನ ಹರೀಶ್ ಪೂಜಾ ಮಾಡಿದ್ದಾರೆ. ಸದ್ಯ ಇದು ಬಹಳ ಸಂಚಲನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮತ್ತು ನೀತಿಯ ವಿಚಾರ ಏನು ಅಂದ್ರೆ ಸುಹಾಸ್ ಶೆಟ್ಟಿಯ ಒಂದು ಹತ್ಯೆಗೆ ಈ ಹಿಂದೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂಥಕ್ಕೆ ಪುರಾವೆಗಳು ಸಾಕಷ್ಟು ಇದೆ. ಮತ್ತು ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ಗಳ ಒಂದು ಫೇಕ್ ಪೇಜ್ಗಳಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ. ಒಂದಿಷ್ಟು ಹಿತಾಸಕ್ತಿಯನ್ನ ಇಟ್ಟುಕೊಂಡಂತಹ ಒಂದು ಪೇಜ್ಗಳು, ಅನ್ಯಮತಿಯ ಹೆಸರಿನಲ್ಲಿರುವಂತಹ ಒಂದಿಷ್ಟು ಪೇಜ್ಗಳಿಂದ ನಿರಂತರವಾಗಿ ಈ ತರ ಟಾರ್ಗೆಟ್ ಮಾಡುವಂತದ್ದು, ನಾವು ಫಿನಿಶ್ ಮಾಡ್ತೀವಿ, ಎತ್ತೇ ಬಿಡ್ತೀವಿ ಅನ್ನುವಂತ ರೀತಿಯ ಪೋಸ್ಟ್ ಗಳನ್ನ ನಿಯಂತ್ರಣವಾಗಿ ಮಾಡ್ತಾ ಇದ್ರು. ಆ ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡಿದೀವಿ ಅನ್ನುವಂತ ರೀತಿಯ ಪೋಸ್ಟ್ ಅನ್ನ ಅದೇ ಸುಹಾಸ್ ಶೆಟ್ಟಿಗೆ ಅವರು ಟ್ಯಾಗ್ ಮಾಡಿ ಹಾಕ್ತಾ ಇದ್ರು ಕೂಡ ಆ ಒಂದು ಪೇಜ್ಗಳ ವಿರುದ್ಧ ಯಾವುದೇ ರೀತಿಯ ಒಂದು ಕ್ರಮವಾಗಿಲ್ಲ. ಇದು ಯಾಕಾಗಿಲ್ಲ ಅನ್ನುವಂಥದ್ದು ಸದ್ಯ ಮುಖ್ಯ ಪ್ರಶ್ನೆ. TV5 ಕೂಡ ಈ ಬಗ್ಗೆ ಹಿಂದೆ ಎಚ್ಚರಿಸಿತ್ತು. ಈ ತರ ಕೋಮು ಪ್ರಚೋದನೆಯನ್ನ ಕೆರಳಿಸುವಂತ ಪೇಜ್ಗಳು ಸಾಕಷ್ಟು ಕಾರ್ಯನಿರ್ವಹಿಸ್ತಾ ಇದೆ. ಎದ್ದಿಲ್ಲದ ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಇಂಥ ಪೇಜ್ಗಳನ್ನ ಹತ್ತಿಸಬೇಕು ಅನ್ನುವಂತಹ ರೀತಿಯಲ್ಲಿ, ಆದ್ರೆ ಒಂದೇ ಒಂದು ಪೇಜ್ಗೂ ಕೂಡ ಕಡಿವಾಣ ಬಿದ್ದಿರಲಿಲ್ಲ. ನಿತ್ಯ ನಿರಂತರವಾಗಿ ಇಂತಹ ಕೋಮು ಪ್ರಚೋದನೆಯನ್ನ ಮಾಡುವಂತ ಪೋಸ್ಟ್ಗಳು ನಿರಂತರವಾಗಿ ಹರಡ್ತಾ ಇದ್ರು. ಯಾವುದೇ ರೀತಿ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಪೊಲೀಸರಿಗೂ ಕೂಡ ಸಾಧ್ಯವಾಗಿರ್ಲಿಲ್ಲ. ಆ ಒಂದು ಪೇಜ್ಗಳು ಮತ್ತು ಈ ಹತ್ಯೆಗೂ ಕೂಡ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂತಹ ರೀತಿಯ ಅನುಮಾನಗಳು ಕೂಡ ಸದ್ಯ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತು ಸುಹಾಸ್ ಶೆಟ್ಟಿಯ ಒಂದು ಹತ್ಯೆಯ ಬಳಿಕ ಆ ಪೇಜ್ಗಳಲ್ಲಿ ಮತ್ತೆ ಒಂದು ವಿಜೃಂಭಣೆ ಅಂದ್ರೆ ವಿಜಯೋತ್ಸವದ ರೀತಿಯ ಒಂದು ಪೋಸ್ಟ್ ಗಳನ್ನ ಕೂಡ, ಸಂಭ್ರಮಾಚರಣೆಯ ರೀತಿಯ ಒಂದು ಪೋಸ್ಟ್ ಗಳನ್ನ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ಒಂದು ಏನು ಪೇಜ್ಗಳಿದೆ ಇದರ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು. ಇದನ್ನ ತನಿಖೆ ಮಾಡಿದ್ರೆ ಖಂಡಿತವಾಗಿಯೂ ಈ ಹಂತಕರು ಅಥವಾ ಇದಕ್ಕೆ ಸಂಬಂಧಪಟ್ಟವರು ಸಿಗ್ತಾರೆ ಅನ್ನುವಂಥದ್ದು ಒಂದಿಷ್ಟು ನಾಯಕರು ಸೇರಿದಂತೆ MLAಗಳ ಆಗ್ರಹ ಆಗಿದೆ. ಅದಕ್ಕೆ ಈಗ ಅಂತಿಮ ಯಾತ್ರೆ ಬಗ್ಗೆ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಅವರ ನಿವಾಸದವರೆಗೂ ನಾವು ಅಂತಿಮ ಯಾತ್ರೆಯನ್ನ ನೆರವೇರಿಸ್ತೀವಿ ಅಂತ. ಸೊ ಇಲ್ಲಿ ಹಿಂದೂ ಕಾರ್ಯಕರ್ತರು, ಮುಖಂಡರು, BJP ನಾಯಕರುಗಳು ಭಾಗಿಯಾಗುವಂತ ಸಾಧ್ಯತೆ ಇರುತ್ತೆ. ಹೆಚ್ಚಿನ ರೀತಿಯಾದಂಥ ಸೆಕ್ಯೂರಿಟಿ ಕೂಡ ಬೇಕಾಗತ್ತೆ. ಸೆನ್ಸಿಟಿವ್ ವಿಚಾರ, ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅನುಮತಿ ಕೊಟ್ಟಿದೆ, ಏನ್ ಪ್ಲಾನ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ನೀತಿ ಸಾವಿರಾರು ಜನ ಇವತ್ತಿನ ಅಂತಿಮ ಮೆರವಣಿಗೆಯಲ್ಲಿ ಭಾಗಿಯಾಗಿಸಿದ್ದಾರೆ. ಮಂಗಳೂರಿನಿಂದ ಹಿಡಿದು BC ರೋಡ್ ದಾಟಿ ಬಂಟ್ವಾಳದ ಮೂಲಕ ಕಾರಿಂಜೆ ಏನು ಸುಹಾಸ್ ಶೆಟ್ಟಿಯ ಮನೆ ಇದೆ ಅಲ್ಲಿಗೆ ಮೃತದೇಹ ಸಾಗಿ ಹೋಗ್ಲಿಕ್ಕೆ ಇದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವ ಸಾಧ್ಯತೆ ಇದೆ. ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ಭಾಗಿಯಾಗ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಮತ್ತು ಆಕ್ರೋಶಿತರ ನಡುವೆ ಒಂದು ಬಹಳ ಒಂದು ಆಕ್ರೋಶ ಇದೆ, ಬೂದಿ ಮುಚ್ಚಿದ ರೀತಿಯ ಒಂದು ವಾತಾವರಣ ಇದೆ. ಮತ್ತು ಈ ಮೆರವಣಿಗೆ ಏನಿದೆ ಇದು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾದು ಹೋಗ್ಲಿಕ್ಕಿರುವಂತದ್ದು. ಹಾಗಾಗಿ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಅಂತಾನು ಹೇಳ್ಬೋದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸ್ತಾ ಇರುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಇದೆ. ಮತ್ತು ಈಗಾಗಲೇ ಪೊಲೀಸ್ ಇಲಾಖೆ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಿದೆ. ಸಂಜೆವರೆಗೂ ಕೂಡ ನಿಷೇಧಾಜ್ಞೆ ಇದೆ. ಈ ನಡುವೆ ಈ ಒಂದು ಮೆರವಣಿಗೆ ಕೂಡ ಸಾಗಿ ಹೋಗ್ಲಿಕ್ಕಿದೆ. ಮತ್ತು ಈ ಹಿಂದೆ ಕೂಡ ಹಿಂದೂ ಕಾರ್ಯಕರ್ತರ ಹತ್ಯೆ ಆದ ಸಂದರ್ಭ, ಅದು ಶರತ್ ಮಡಿವಾಳ ಆಗಿರ್ಬೋದು, ಆ ಸಂದರ್ಭದಲ್ಲಿ ಅಂತಿಮ ಯಾತ್ರೆ ಹೋಗುವಂತ ಸಂದರ್ಭ ಯಾವ ರೀತಿಯ ಅವಾಂತರಗಳು ಸಂಭವಿಸಿತ್ತು, ಯಾವ ರೀತಿ ಒಂದು ಗಲಭೆ ಶಾಂತಿಯನ್ನ ಕದಡುವಂತಹ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿತ್ತು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಅತಿ ಹೆಚ್ಚಿನ ಒಂದು ನಿಗಾ ವಹಿಸಬೇಕಾಗಿದೆ. ಈಗಾಗಲೇ ಕಾನೂನು ಸುವ್ಯವಸ್ಥೆಯ ADGP ಅವರು ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ಸುಮಾರು 5 SP ಮತ್ತು 1000ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಮೆರವಣಿಗೆ ಶಾಂತಿಯುತವಾಗಿ ಸಾಗಬೇಕು ಅನ್ನುವಂತಹ ರೀತಿಯಲ್ಲಿ. ಮತ್ತು ಪ್ರಮುಖ ಎಲ್ಲ MLAಗಳು, ದಕ್ಷಿಣ ಉಡುಪಿ ಜಿಲ್ಲೆಯ ಪ್ರಮುಖ MLAಗಳು, ಜಿಲ್ಲೆಯ ಎಲ್ಲ MLAಗಳು ಭಾಗಿಯಾಗಿದ್ದಾರೆ. ಉಡುಪಿ ಜಿಲ್ಲೆಯಿಂದಲೂ ಕೂಡ MLAಗಳು ಬಂದಿದ್ದಾರೆ. BJP ಸೇರಿದಂತೆ RSS ಮುಖಂಡರು, ಹಿಂದೂ ಸಂಘಟನೆಯ ಮುಖಂಡರು ಈ ಮೆರವಣಿಗೆಯಲ್ಲಿ ಭಾಗಿಯಾಗುತ್ತಿದ್ದಾರೆ. ಈ ಮೆರವಣಿಗೆ ಸಾಗುವ ಹೊತ್ತಿನಲ್ಲಿ
ಯಾವುದೇ ಅಹಿತಕರ ಘಟನೆಗಳು ಇದಕ್ಕೂ ಕೂಡ ನಡೀಬಾರದು. ಪ್ರಚೋದನೆಯನ್ನ ನೀಡುವಂತಹ ಅಥವಾ ಪ್ರಚೋದನೆಗೆ ಒಳಗಾಗುವಂತಹ ಪರಿಸ್ಥಿತಿಗಳು ಕೂಡ ಇರುತ್ತೆ. ಮತ್ತು ಇವತ್ತು ಸೂಕ್ಷ್ಮ ಪ್ರದೇಶಗಳು ಆ ಪ್ರದೇಶಗಳಲ್ಲಿ ಸಾಗಿ ಹೋಗುತ್ತಿದೆ ಮೆರವಣಿಗೆ. ಹಾಗಾಗಿ ಯಾರು ಯಾವ ರೀತಿಯ ಒಂದು ಪ್ರಚೋದನೆಯನ್ನ ಅಥವಾ ಕೆಣಕುವ ಒಂದು ಸಾಹಸಕ್ಕೆ ಕೈ ಹಾಕದಿರುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ನೀತಿ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ. मीडिया आगे जाइए, थोड़ा आगे जाइए, मीडिया आगे जाइए,